ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಝೆಪ್ಟೋದಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟು ಬಂದಿದ್ದೀನಿ. ಮೊದಲನೇದಾಗಿ ಏನಪ್ಪ ಅಪ್ಡೇಟ್ ಬಿಟ್ಟಿದೆ ಅಂತ ಅಂದರೆ ಇದರಿಂದ ಕಸ್ಟಮರ್ಗೆ ತುಂಬ ಉಪಯೋಗ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಝೆಪ್ಟೋದಲ್ಲಿ 99 ರೂಪಾಯಿ ಮೇಲೆ ಏನೇ ಆರ್ಡರ್ ಮಾಡೋರು ಇನ್ಮೇಲೆ ಯಾವುದೇ ಆದಂಥ ಸರ್ಜ್ ಹಾಕಲ್ಲ, ಡೆಲಿವರಿ ಚಾರ್ಜ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಅವನು ಅನೌನ್ಸ್ ಮಾಡಿದ್ದಾನೆ. ಇದರಿಂದ ಏನಾಗುತ್ತೆ ಅಂತ ಅಂದರೆ ಈಗ ಡೆಲಿವರಿ ಪಾರ್ಟ್ನರ್ಸ್ಗೆ ಏನಾದ್ರು ಅಡ್ವಾಂಟೇಜ್ ಆಗುತ್ತಾ ಅನ್ನೋಂಗಿದ್ರೆ ಇದರಲ್ಲಿ ಡೆಲಿವರಿ ಪಾರ್ಟ್ನರ್ಗೆ ಅಡ್ವಾಂಟೇಜ್ ಆಗ್ಬೋದು, ಡಿಸ್ಅಡ್ವಾಂಟೇಜ್ ಆಗ್ಬೋದು. ಏನಕ್ಕೆ ಅಂತ ಅಂದರೆ ಅಮೌಂಟ್ಗಳು ಕೂಡ ಕಮ್ಮಿ ಮಾಡ್ಬೋದು. ಏನಕ್ಕೆ ಅಂತ ಅಂದರೆ ಡೆಲಿವರಿ ಪಾರ್ಟ್ನರ್ಗೆ ಏನು ಕೊಡ್ತಾ ಇರೋ ಅಮೌಂಟ್ನ ಕಮ್ಮಿ ಮಾಡ್ಬೋದು. ಅಂದರೆ ಏನೇನು ಆಫರ್ಗಳು ಕೊಡ್ತಾಯಿನೋ ಅದನ್ನೆಲ್ಲ ಕಮ್ಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದೇನು ಅಂತಂದರೆ ಆರ್ಡರ್ಗಳ್ನ ಜಾಸ್ತಿ ಕೊಡ್ತಾನೆ. ಇಲ್ಲಿ ಆರ್ಡರ್ ಜಾಸ್ತಿ ಕೊಡ್ತಾನೆ ಅಂತ ಅಂದಮೇಲೆ ಕಿಲೋಮೀಟರ್ಗಳು ಕೂಡ ಜಾಸ್ತಿ ಓಡಬೇಕಾಗುತ್ತೆ, ನಮ್ಮದೇ ಖರ್ಚಾಗುತ್ತೆ. ಬಟ್ ಇದರಲ್ಲಿ ಡೆಲಿವರಿ ಪಾರ್ಟ್ನರ್ಗೆ ಯಾವುದೇ ಆದಂಥ ಅಡ್ವಾಂಟೇಜ್ ನಮಗೆ ಕಾಣಿಸ್ತಾ ಇಲ್ಲ. ಮೇಯ್ನ್ ಅಡ್ವಾಂಟೇಜ್ ಬಂದ್ಬಿಟ್ಟು ಕಸ್ಟಮರ್ಗೆ. ಸೊ ಆರ್ಡರ್ಗಳು ಜಾಸ್ತಿ ಆಗ್ತವೆ, ಬಟ್ ಅಷ್ಟಕ್ಕಷ್ಟೇ ಕೆಲಸನೂ ಜಾಸ್ತಿ ಆಗುತ್ತೆ ನಮಗೆ. ಜೊತೆಯಲ್ಲಿ ಅಂತ ಅಂದರೆ ನಮ್ಮ ಸರ್ಜ್ಗಳೆಲ್ಲ ಕಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಇನ್ಮೇಲೆ ಯಾವುದೇ ಆದಂಥ ಸರ್ಜ್ನ ಹಾಕಲ್ಲ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಾನೆ. ಮುಂಚೆಲ್ಲ ಏನು ಮಾಡ್ತಾಯಿದ್ದ ಅಂತ ಅಂದರೆ ಪ್ರತಿಯೊಂದಕ್ಕೆ ಸರ್ಜ್ ಹಾಕೋನೋ ಒಂದು ಆಫರ್ ಕೊಟ್ಟರು ಕೂಡ ಅದನ್ನು ಆಫರ್ನ ಕರೆಕ್ಟಾಗಿ ತೋರಿಸ್ತಾ ಇರಲಿಲ್ಲ. ಅದರಿಂದಾಗಿ ಏನು ಮಾಡಿದೆ ಅಂತ ಅಂದರೆ 99 ರೂಪಾಯಿ ಮೇಲೆ ಝೆಪ್ಟೋದಲ್ಲಿ ನಾವು ಏನೇ ಆರ್ಡರ್ ಮಾಡಿದ್ರು ಇನ್ಮೇಲೆ ಸರ್ಜ್ ಹಾಕಲ್ಲ ನಾವು, ಆಮೇಲೆ ಡೆಲಿವರಿ ಚಾರ್ಜಸ್ ಕೂಡ ಹಾಕಲ್ಲ ಅಂತ ಹೇಳ್ಬಿಟ್ಟು ಇವಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾನೆ. ಬಟ್ ನೀವು ಬೇರೆ ಕಂಪ್ನಿಯಲ್ಲೆಲ್ಲ ನೋಡಿದಿರ ಅಂತ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ತೊಗೊಳ್ಳಿ, ಬ್ಲಿಂಕಿಟ್ ತೊಗೊಳ್ಳಿ, ನೀವೇನೇ ತೊಗೊಂಡ್ರು ಕೂಡ ಅಷ್ಟೇ ಡೆಲಿವರಿ ಚಾರ್ಜಸ್ ಹಾಕ್ತಾರೆ. ಜೊತೆಯಲ್ಲಿ ಇಡನ್ ಚಾರ್ಜಸ್ ಎಲ್ಲರೂ ಕೂಡ ಹಾಕ್ತಾರೆ. ಅಂದರೆ ಸುಮ್ಮನೆ ಸ್ಟಾರ್ಟಿಂಗ್ ತೋರಿಸೋರಲ್ಲ ಅಷ್ಟು ತೋರಿಸ್ತಾರೆ. ಸೊ ನೀವು ಅಡ್ವರ್ಟೈಸ್ಮೆಂಟ್ಗಳೆಲ್ಲ ನೋಡಿದಿರ ಅಂತ ಅನಿಸುತ್ತೆ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಎಷ್ಟೋ ಜನ ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. 49 ರೂಪಾಯಿಗೆ ಬಿರಿಯಾನಿ ಆಫರ್ ಕೊಟ್ಬಿಟ್ಟಿದ್ದಾರೆ, 50 ರೂಪಾಯಿಗೆ ಬಿರಿಯಾನಿ ಆಫರ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ತೋರಿಸಿರೋದೆಲ್ಲ ನೀವು ನೋಡಿದ್ರ ಅದೆಲ್ಲ ಫೇಕೆ. ಏನಕ್ಕೆ ಅಂತ ಅಂದರೆ ತೋರಿಸ್ಬೇಕಾದ್ರೆ ಅಲ್ಲಿ 49 ರುಪೀಸ್ ಅಂತ ತೋರಿಸ್ತಾನೆ. ಬಟ್ ಡೆಲಿವರಿ ಚಾರ್ಜಸ್ಸು, ಅದಕ್ಕೆ ಸರ್ಜು ಎಲ್ಲ ಆ್ಯಡ್ ಆಗಿ ಲಾಸ್ಟಿಗೆ ಬಿರಿಯಾನಿ ಪ್ರೈಸ್ ಏನಿರುತ್ತೋ 200 ರೂಪಾಯಿ, 150 ರೂಪಾಯಿ ಇದೇ ರೇಟಿಗೆ ಬರೋದು. ಸೊ ಅದೊಂದು ಏನು ಮಾಡ್ತಾನೆ ಅಂತ ಅಂದರೆ ಸುಮ್ಮನೆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಆ ಥರ ಮಾಡ್ತಾನೆ ಅಷ್ಟೇ. ಈಗ ಯಾವುದೇ ಆದಂಥ 49 ರೂಪಾಯಿ ಬಿರಿಯಾನಿ, 50 ರೂಪಾಯಿ ಬಿರಿಯಾನಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಬುಕ್ ಮಾಡೋಕ್ಕೋಗ್ಬೇಡಿ. ಸೊ ಪ್ರತಿಯೊಂದಕ್ಕೂ ಇಡನ್ ಚಾರ್ಜಸ್ ಇದ್ದೇ ಇರುತ್ತೆ, ಸರ್ಜ್ ಅಪ್ಲೈ ಮಾಡ್ತಾನೆ. ಬಟ್ ಈಗೇನು ಅಂತಂದರೆ ಝೆಪ್ಟೋದವನು ಅದೇನು ಮಾಡಲ್ಲ ನಾನು ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾನೆ ಇವಾಗ. ಅದರಿಂದಾಗಿ ಅಂದರೆ ರೀಸೆಂಟ್ ಅಪ್ಡೇಟ್, ಇವತ್ತು ಬಂದಿರುವಂಥ ಅಪ್ಡೇಟ್ ಇದು. ಇವತ್ತು ಬಂದು ಅವರು ಹೇಳಿದರೆ ಸೊ 99 ಮೇಲೆ ಇನ್ಮೇಲೆ ಯಾವುದೇ ಆದಂಥ ನಮ್ಮ ಹತ್ರ ಏನೇ ಪರ್ಚೇಸ್ ಮಾಡಿದ್ರು ಕೂಡ ಡೆಲಿವರಿ ಚಾರ್ಜಸ್ ಆಗಲಿ ಸರ್ಜೆ ಆಗಲಿ ಏನೂ ಕೂಡ ಹಾಕಲ್ಲ. ಫುಲ್ಲು ಝೀರೋ, ಏನು ಝೀರೋ ಇದೆಯೋ ಝೀರೋ ಡೆಲಿವರಿ ಚಾರ್ಜಸ್ಸು, ಫುಲ್ ಎಲ್ಲ ಝೀರೋ, ಸರ್ಜ್ ಎಲ್ಲ ಸೇರಿಸ್ಬಿಟ್ಟು ನಾವು ಝೀರೋಗೆ ತೊಗೊಂಡು 99 ರುಪೀಸ್ಗೆ ಇಲ್ಲಿ ಡೆಲಿವರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ಇವನೇನೋ ಫ್ರೀ ಕೊಡ್ತಾನೆ. ಬಟ್ ಡೆಲಿವರಿ ಬಾಯ್ಸ್ಗೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ನನಗೆ ಅನ್ನಿಸ್ದಂಗೆ ಅದೇ ಹೇಳ್ತಾ ಇಲ್ವಾ, ಕೊಡಬೇಕಾಗಿರೋಂಥ ಆಫರ್ಗಳ್ನ ಕಟ್ ಮಾಡ್ತಾನೆ. ಆಮೇಲೆ ಕೆಲಸನೂ ಕೂಡ ಜಾಸ್ತಿ ಆಗುತ್ತೆ ನಮಗೆ. ಆರ್ಡರ್ಗಳು ಜಾಸ್ತಿ ಆದಷ್ಟು ಬೇಗ ತಗೊಂಡೋಗಿ ಕೊಡಬೇಕಾಗುತ್ತೆ. ಆಮೇಲೆ ಟಾರ್ಗೆಟ್ಗಳು ಕೊಟ್ಟಿರ್ತಾನಲ್ಲ, ಟಾರ್ಗೆಟನ್ನು ಬೇಗ ಕಂಪ್ಲೀಟ್ ಆಗುತ್ತೆ. ಬಟ್ ಅಮೌಂಟು ಕಮ್ಮಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತದೆ. ಸೊ ಇದೆಲ್ಲ ಅಂದರೆ ಒಂದೇ ಸಲ ಚೇಂಜಸ್ ಮಾಡಲ್ಲ ಅವನು. ಹೋಗ್ತಾ ದಿನದ ಮೇಲೆ ದಿನ ಹೋಗ್ತಾ ದಿನ ಚೇಂಜಸ್ ಮಾಡ್ತಾ ಹೋಗ್ತಾನೆ. ಅಂದರೆ ಯಾವ ರೀತಿ ಚೇಂಜಸ್ಗಳನ್ನ ಅಡಾಪ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಸೊ ನನಗೆ ಅನ್ನಿಸ್ದಾಗೆ ಇದರಲ್ಲಿ ಕಸ್ಟಮರ್ಗಂತ 100% ಇದರಲ್ಲಿ ತುಂಬ ಉಪಯೋಗ ಇದೆ. ಬಟ್ ಡೆಲಿವರಿ ಪಾರ್ಟ್ನರ್ಸ್ಗೆಲ್ಲ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಯಾರು ಕೂಡ ಕಂಪ್ನಿ ಲಾಸ್ ಮಾಡ್ಕೊಂಡು ಕೊಡಲ್ಲ. ನೋಡಬೇಕಾಗುತ್ತೆ ಸ್ನೇಹಿತರೆ ಯಾವ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅಂದರೆ ಇದನ್ನು ತೊಗೊಂಬಂದಿದ್ದಾನೆ ಅಂತ ಅಂದರೆ ಇದು ಫುಲ್ ಹಂಗೆ ಇರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಇದೇನೋ ವರ್ಕ್ ಆಗಿಲ್ಲ ಅಂತಂದರೆ ಒಂದು ತಿಂಗಳಲ್ಲಿ ಕೂಡ ಹೊರಟೋಗ್ಬೋದು, 15 ದಿವಸದಲ್ಲಿ ಕೂಡ ಹೊರಟೋಗ್ಬೋದು, ಹೇಳೋಕ್ಕಾಗಲ್ಲ. ಏನೋ ಒಂದು ತೊಗೊಂಬಂದಿದ್ದಾನೆ ಅಂತಂದರೆ ಅದು ಫುಲ್ ಪರ್ಮನೆಂಟಾಗಿ ಹಂಗೆ ಉಳಿಯುತ್ತೆ ಅಂತ ಹೇಳೋಕ್ಕಲ್ಲ. ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಕ್ವಿಕ್ ಡೆಲಿವರಿ ಅಂತ ಬಂತು, ಅದು ಕೂಡ ತುಂಬ ಕಸ್ಟಮರ್ಗೆ ಹೆಲ್ಪ್ ಆಗೋ ರೀತಿನೇ ಅಂತಂದರೆ ಬೇಗ ಸಿಗೋದ ಆರ್ಡರ್ಗಳು. ಬಟ್ ಏನು ಮಾಡ್ದೆ ಅಂತ ಅಂದರೆ ಅದು ಮೇಂಟೈನ್ ಮಾಡೋಕ್ಕಾಗಿಲ್ಲ, ತೆಗೆದುಬಿಟ್ಟ. ಒಂದು ತಿಂಗಳೇನಾಯ್ತು ಅಷ್ಟೇ, ಒಂದು ತಿಂಗಳಿಗೆ ತೆಗೆದುಬಿಟ್ಟ. ಈಗ ಇದನ್ನು ಕೂಡ ಅದೇ ರೀತಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಯಾವುದು ಕೂಡ ನಾವು ಗೆಸ್ ಮಾಡೋಕ್ಕಾಗಲ್ಲ. ನೋಡಬೇಕು ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇನ್ಮೇಲಿಂದ ಇದು ಝೆಪ್ಟೋದಲ್ಲಿ ಇವಾಗ 99ಗೆ 0 ರೂಪೀಸ್. ಅಂದರೆ 99 ರುಪೀಸ್ ಮೇಲೆ ಏನೇ ಆರ್ಡರ್ ಮಾಡಿದ್ರು ಝೀರೋ, ಯಾವುದೇ ಆದಂಥ ಪ್ಲ್ಯಾಟ್ಫಾರ್ಮ್ ಇಲ್ಲ, ಜೊತೆಯಲ್ಲಿ ಯಾವುದೇ ಆದಂಥ ಡೆಲಿವರಿ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತನ್ನ ಅಪ್ಡೇಟಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಸ್ನೇಹಿತರೆ. ಈ ಅಪ್ಡೇಟ್ ತಿಳಿಸ್ಕೊಡ್ಬೇಕಾಯ್ತು ನಿಮಗೆ, ಅದರಿಂದಾಗಿ ಈ ವಿಡಿಯೋ ಮಾಡೋದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.